ಇಷ್ಟಕ್ಕೂ ಈಶ್ವರ್ ನಾಯಕ್ ಹೇಳಿದ್ದೇನು ಅನ್ನೋದನ್ನ ಹೇಳ್ತೀನಿ. ಅದಕ್ಕೂ ಮುನ್ನ ಆದದ್ದೇನು, ಆ ಡೀಲ್ ಏನು ಅನ್ನೋದರ ಬಗ್ಗೆ ಮಾತನಾಡೋದಾದ್ರೆ, ಲೋಕಾಯುಕ್ತ ಸಂಸ್ಥೆಯ ಸುತ್ತ ಕಳಂಕದ ಮೋಡಗಳು ಸುತ್ತುವರೆದಿರುವಂತಹ ಸಮಯದಲ್ಲೇ ಒಂದು ಸ್ಫೋಟಕ ಸುದ್ದಿ ನಮ್ಮ ಕೈ ಸೇರಿತು. ನೇರವಾಗಿ ಲೋಕಾಯುಕ್ತ ನ್ಯಾಯಮೂರ್ತಿ ಭಾಸ್ಕರ್ ರಾವ್ ಅವರ ಹೆಸರೇ ಪ್ರಸ್ತಾಪವಾಗಿರುವಂತಹ ಸುದ್ದಿ ಅದು. ಲೋಕಾಯುಕ್ತರ ಪುತ್ರ ಅಶ್ವಿನ್ ಮೇಲೆ ಈಗಾಗಲೇ ಭ್ರಷ್ಟಾಚಾರದ ಅನೇಕ ಆರೋಪಗಳು ಬಂದಿವೆ. ಲೋಕಾಯುಕ್ತರು 100 ದಿನಕ್ಕೂ ಹೆಚ್ಚು ಕಾಲ ರಜೆ ಮೇಲೆ ಹೋಗಿಯೂ ಆಗಿದೆ. ವಿಧಾನಮಂಡಲದಲ್ಲಿ ಲೋಕಾಯುಕ್ತರ ಅಮಾನತು ಕೋರಿ ವಿರೋಧ ಪಕ್ಷಗಳು ಸ್ಪೀಕರ್ಗೆ ಮನವಿಯನ್ನ ಕೊಡುವ ಪ್ರಯತ್ನಗಳು ಕೂಡ ನಡೀತಾ ಇವೆ. ಈ ಸಂದರ್ಭದಲ್ಲಿ ನಮ್ಮ ಕೈಗೆ ಸಿಕ್ಕಿರುವಂತಹ ಈ ಸುದ್ದಿ ಬಹಳ ಪ್ರಮುಖವಾದದ್ದು ಅನ್ನುವಂತಹ ದೃಷ್ಟಿಯಿಂದ ಇದನ್ನ ನಿಮ್ಮ ಮುಂದಿಟ್ವಿ. ಇದು ಒಂದು ಧ್ವನಿ ಮುದ್ರಿಕೆ, ಒಬ್ಬ ಜವಾಬ್ದಾರಿಯುತ ಸರ್ಕಾರಿ ಅಧಿಕಾರಿ ಮತ್ತು ಒಬ್ಬ ಏಜೆಂಟ್ ಮಧ್ಯೆ ನಡೆದಿದೆ ಎನ್ನಲಾದಂತಹ ಫೋನ್ ಸಂಭಾಷಣೆಯ ರೆಕಾರ್ಡಿಂಗ್ ಇದು. ಒಂದ್ಸಲ ಬನ್ನಿ ಅದನ್ನ ಮೊದಲು ಕೇಳೋಣ, ನಂತರ ಉಳಿದ ಡೀಟೇಲ್ಸ್ ಅನ್ನ ನಿಮ್ಮ ಮುಂದಿಡ್ತೀನಿ. ಬೆಳಿಗ್ಗೆ ಲೋಕಾಯುಕ್ತ ಭಾಸ್ಕರ್ ರಾವ್ ಗೊತ್ತಿಲ್ಲ, ಸೆಕ್ರೆಟರಿ ಅವರು ತಿರುಗಾರ ಅಂತ ಹೇಳಿ ಎಲ್ಲ ಇದು ಮಾಡಿದ್ರು. ಯಾರು ಬೆಳಿಗ್ಗೆ ಹೋಗಿದ್ದಾರೆ, ಯಾರನ್ನ ಗೊತ್ತಾಗಿಲ್ಲ. ಬೆಳಿಗ್ಗೆ ಯಾರು ಬಂದಾರು ಗೊತ್ತಿಲ್ಲ. ಇವತ್ತು ಇಲ್ಲಿ ಒಂದೇ ತರ ಇಲ್ಲೇ ಇದ್ದಾರೆ. ಇವರು ಮೋಸ್ಟ್ಲಿ ಇವ್ರು ಇರ್ಬೇಕು. ಯಾರು ಅಂದ್ರೆ ಇವತ್ತು ಒಂದೇ ತರ ಇಲ್ಲೇ ಇದ್ದ. ಆಮೇಲೆ ಇಲ್ಲಾಂದ್ರೆ ಇವ್ರು NES ಅವ್ರು ಯಾರು ಹೋಗಿದ್ರೆ ನಿಮ್ಗೆ ಗೊತ್ತಾಗುತ್ತೆ. MS ಅವ್ರು ಹೋಗಿ ಬಿಡ್ತಾರೆ ಅವರು. ಅಲ್ಲ, ಇವಾಗ ಸಾಲ್ವ್ ಮಾಡಿ ಕಳಿಸಿಲ್ಲ ಅವರು. ಸ್ವಲ್ಪ ಸೆಕ್ರೆಟ್ ಆಗುತ್ತೆ. ಮೋಸ್ಟ್ಲಿ ಒಂದೇ ತರ ಜೈಲ್ಗೆ ಹೋಗಿರ್ಬೇಕಾರೆ ಅಂತ. ಅದಕ್ಕೆ ಬೆಳಿಗ್ಗೆ ನನಗೆ ಭಾಸ್ಕರ್ 10 ಹೇಳಿದ್ರು. 10 ಲೋಕಾಯುಕ್ತ ಮನೆಗೆ ಹೋಗಿದ್ವಿ. ಇಲ್ಲ, ಈಗ ಅಲ್ಲಿ ಜೊತೆಗೆ ಕುತ್ಕೊಂಡು ನಾವಿಬ್ಬರೇ ಮಾತಾಡಿದ್ವಿ ಅಷ್ಟು. ನಿಮ್ಮಲ್ಲಿ ಸಂಪರ್ಕಿಸಿದೆ 10% ಓದ್ತಾ ಇದ್ರಂತೆ. ವೆಬ್ಸೈಟ್ NES ಮತ್ತೆ ಎಲ್ಲ ನಿಮ್ಮ ಮಿನಿಸ್ಟರ್ ಇದರ ಕಡೆಯಿಂದ ನೀವೇ ಅಂತ ರೋಲು. ಆಮೇಲೆ ಅರುಣ್ ಕುಮಾರ್ ಅಂತ ಒಬ್ರು ಇದಾರೆ ಅಂತಲ್ಲ, ಅವ್ರು ಯಾರು ಅಂತ ಕೇಳಿದ್ರು. ಆಮೇಲೆ ತಿರ್ಗ ಇಲ್ಲಪ್ಪ, ಈಗ ನಿಮ್ಗೆ ಬಹಳ ಕಂಪ್ಲೇಂಟ್ ಗುಡ್ ಆಫೀಸರ್ ಆಗ್ತಾ ಇದ್ದು ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಒಬ್ಬರೇ ಗುಡ್ ಆಫೀಸರ್ ಇದ್ದೀರಿ, ಮತ್ತೆ ಹೆಂಗೆ ಇದನ್ನ ನಮ್ಮ ಸೆಕ್ರೆಟರಿ ಅವ್ರ ಹತ್ರ ಮಾತಾಡಿ ಅಂತ ಕಳಿಸಿದ್ರು. ಆಮೇಲೆ ಅವ್ರು ಹೇಳಿ ಸೆಕ್ರೆಟರಿ ಹತ್ರ ಬಂದೆ. ಇವ್ರು ಹಿಂಗೆ ಹೇಳಿದ್ರು, ಇಲ್ಲೆಲ್ಲ ಇದೆಲ್ಲ ನಾವು ಸಾಲ್ವ್ ಮಾಡ್ತಿದ್ದಂದ್ರೆ ಮತ್ತೆ ಇದು ಮಾಡ್ಬೋದಾಗತ್ತೆ, ರೇಡ್ ಮಾಡ್ಬೋದಾಗತ್ತೆ. ಮತ್ತೆ ಅದಕ್ಕೆ ನಾನು ನಮ್ಗೆ ಯಾರಿಗೆ ಹೇಳಿಲ್ಲ, ಬೆಳಿಗ್ಗೆ ಮೀಸ್ ಮನೆಗೆ ಹೋಗ್ತೀನಿ. ಹೇಳಬೇಡ ಅದಕ್ಕೆ ನಾವು ನಾಳೆ ಬಂದು ನೀವ್ಯಾಕೆ ಹೇಳಿಲ್ಲ ಅಂತ ನಾವು ಕೊಡೋದನ್ನ ಏನೋ ಮಾಡ್ಬೋದು. ಅಲ್ಲಿ ಖಂಡಿತವಾಗಿ ಯಾಕಂದ್ರೆ ಈಗ 2-3 ಟೈಮ್ ಹಂಗೆ ಆಗಿದೆ. ಅಲ್ಲ, ಬಿಕಾಸ್ ಆಫ್ ಸಾಫ್ಟ್ ನೇಚರ್. ಅದಕ್ಕೆ ನಿಮ್ಗೆ ಮಾಡಿದ್ರೆ ಅದು ಈ ಫೋನಲ್ಲಿ ಮಾತಾಡಿದೆ ನಾವು. ಆಮೇಲೆ ನನ್ನ ಫೋನ್ಗೆ ಟ್ಯಾಪ್ ಮಾಡ್ಕೊಂಡಿದ್ದಾರೆ ಅಂತ ಆ ಫೋನ್. ಇಲ್ಲ ಅಲ್ಲ, ನಾವು ಅಲ್ಲಿ ಹೋಗೋದೇ ಇಲ್ಲ. ಇನ್ನು ಇಬ್ಬರು, ಅವರು ಒಬ್ರು ಸೆಕ್ರೆಟರಿ ಇದ್ದಾರೆ ಅವರು, ಆಮೇಲೆ ಅವ್ರು ಇನ್ನೊಬ್ರು ಇದಾರೆ ಅಲ್ಲಿ ಮೂರನೇ ಪಾರ್ಟಿ ಅವರು ಅಲ್ಲೇ ಇದ್ರು. ಅವರು ಇವರು ನನಗೆ ಫಸ್ಟ್ ಒಂದು ಇದಕ್ಕೆ ಹೋಗ್ತಿದ್ರು ಅಲ್ಲಿ. ಇವ್ರು ಡಿಸ್ಕಸ್ ಮಾಡಿದ್ರು, ಇಲ್ಲ ಬರ್ತಾರೆ ಸಾಹೇಬ್ ಅಂದ್ರೆ ಇದು ಕೊಟ್ಟರು ಕುಡಿಯಲ್ಲ. ಆಮೇಲೆ ಇನ್ನೊಬ್ರು ಒಳಗೆ ಹೋದ್ರು. ಆಮೇಲೆ ಅವ್ರು ಹೋದ್ರೆ ಅವ್ರು ಹೇಳಿದ್ರು, ಸರಿ ಸಾಹೇಬ್ ಬೆಳಿಗ್ಗೆ ಒಳಗೆ ಬಂದಿದ್ದ ವಿಸಿಟಿಂಗ್ ಕಾರ್ಡ್ ಕೊಟ್ಟೆ ನಾನು. ಅವ್ರು ಮತ್ತೆ ಒಳಗೆ ಕರ್ಕೊಂಡು ಹೋದ್ರು. ಅವರು ನಾವಿಬ್ಬರೇ ಹೋಗ್ತೀವಿ. ಅವರೇ ಭಾಸ್ಕರ್ ರಾವ್ಗೆ ಕೂತ್ಕೊಂಡು ಮಾತಾಡಿದ್ರು. ಬನ್ನಿ ನಾಯಕ್ ಇದೆಲ್ಲ ಕೇಳಿದ್ರು 3-4 ಇಶ್ಯೂ. ನಮಗೆ ಇದು ಮಾಡ್ತಿರಂತೆ, ಅದು ಮಾಡ್ತಾರೆ, ನಿಮ್ಮೇಲೆ ಬಹಳ ಕಂಪ್ಲೇಂಟ್ ಇದೆ, ಇಲಾಖೆ ಮೇಲೆ ಬಹಳ ಕಂಪ್ಲೇಂಟ್ ಇದೆ. ನಾನೇನು ಇಲಾಖೆ ಮೇಲೆ ಕಂಪ್ಲೇಂಟ್ ಇದೆ, ಹಿಂದೆ ಆಗಿದೆ, ಅದಕ್ಕೆ ಹೊಣೆಲ್ಲ ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ, ಹಾಗೆ ಹೀಗೆ. ನೋಡ, ನಾಳೆ ನಾನು ಮಾತಾಡ್ತೀನಿ ತಿರ್ಗಿ ಏನಾಗಿದ್ರೆ. ನಾನು ಫೋನ್ ಬಂದಿದ್ದೀನಿ ಆಗಲೇ. ಅದು ಮಾಡೋಣ ಅಲ್ಲಿ ಹೇಳಕ್ ಬರೋಲ್ಲ. ಏನಂತ ಹೇಳಿ ಬೆಳಿಗ್ಗೆ ಹೋಗ್ತೇನೆ ಅಲ್ಲಿ. ಸರಿ, ನಾನು ಅಷ್ಟು ಹೇಳಿ ಬಂದ್ಬಿಡ್ಲ. ಇದು ನನಗೆ ಇನ್ನೊಂದು ಏನ್ ಅನ್ಸುತ್ತಂದ್ರೆ, ಅವತ್ತು ಬರೀತಿಬೇಗೌಡ ಹತ್ರ ಹೋಗಿದ್ವಲ್ಲ ನಾವು.
ಮೂರ್ನಾಲ್ಕು ಆಫೀಸ್ ಕೂಡ ಅಲ್ಲಿ ಇದೆ ಅಂತ ಅದು ಬರಕ್ ಸಾಧ್ಯ ಇಲ್ಲ, ಯಾಕಂದ್ರೆ ನಾನು ಒಪ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲ MES ಅದು ಅವ್ರು ಹೇಳಿದ್ದು MES ಪಂಚಾಯತ್ ಆಮೇಲೆ ಇವರು ವೈದ್ಯಗೊಂಡಾಗ ಬೇರೆ ಇದು ಮಾಡಿದ್ದಾರೆ ಏನಂತಂದ್ರೆ ಟ್ಯಾಬ್ಲೆಟ್ಸ್ ಆಯ್ತೇನೆ ಅಂತ ಹೇಳಿ SC ಬೇರೆ ಇಲ್ಲಿಲ್ಲ. ಅದೆಲ್ಲ ಕೇಳಿದಾಗ ಇವರೇ ಕೈವಾಡ ಅಂತ ಒಂದ್ಸರಿ ಆರ್ಡರ್ ಆಯ್ತೇನೆ. ನನಗೆ ಏನಂದ್ರೆ 2-3 ಸಂಶಯ ಬಂದಿದೆ. ಇವತ್ತು ಉದ್ದೇಶ ಕೂಡ ಬಂದಿದ್ದ ಆಫೀಸಿಗೆ ಬೈತಾವ್. ಬೆಳಿಗ್ಗೆ ನಾನು ಇವ್ರಿಗೆ ಹೇಳಿ ಹೋದೆ, ನಾನು ಸರಿಗೆ ನಮ್ಮ ಕಮಿಷನರ್ ಸರ್ ಹಿಂಗೆ ಮನೆ ಕೊಡ್ತಾ ಇದ್ದಾರೆ, ಮತ್ತೆ ನಾನು ಹೆಂಗ್ ಮಾಡ್ಲಿ ಅಂತ ಹೇಳಿ. ಆಮೇಲೆ ಕಮಿಷನರ್ ಬಂದು ಹೇಳಿದಾಗ ಏನಂದ್ರೆ ಇಲ್ಲ ಸರ್ ಅದೇ MES ಜಾಸ್ತಿ ಹೇಳಿಲ್ಲ ಅವ್ರಿಗೆ, ನಾನು ಇದೆಲ್ಲ ಹೇಳಿದ್ದು